ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರಿನಲ್ಲಿ ಮುಂಚೆ BBMP ಇತ್ತು, ಬಟ್ ಇವಾಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಓಕೆ, ಸೊ ಟೋಟಲ್ ಬೆಂಗಳೂರಿನಲ್ಲಿ 5 ಸಿಟಿ ಕಾರ್ಪೊರೇಷನ್ಸನ್ನು ಮಾಡಿದ್ದಾರೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಸೆಂಟ್ರಲ್ ಅಂತ. ಸೊ ಈಗ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ನಿಮ್ಮದು ಪ್ರಾಪರ್ಟಿ ಇರ್ಬೋದು, ಅದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟ್ ಇರ್ಬೋದು, ಕಂಪಲ್ಸರಿಯಾಗಿ ಈ ಖಾತಾ ಮಾಡಿಸ್ಕೊಳ್ಳೇಬೇಕು ಅಂತ. ಓಕೆ, ಸೊ ಇದು ಕಂಪಲ್ಸರಿ ಮಾಡಿದ್ದಾರೆ, ನಿಮಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಈಗ ಬೆಂಗಳೂರಿನಲ್ಲಿ ನಿಮ್ಮದು ಏನು ಈ ಖಾತಾ ಅಥವಾ ನಿಮ್ಮದು ಪ್ರಾಪರ್ಟಿದೇನು ಈ ಖಾತಾ ಇರುತ್ತೆ. ಸೊ ಅದರ ರಿಲೇಟೆಡ್ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದೇನು ಅಪ್ಡೇಟ್ ಇದೆಯಲ್ಲ, ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿದು ಒಂದು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಡೀಟೇಲ್ಸನ್ನು ಎಲ್ಲ ಕೂಡ ಶೇರ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ಎಲ್ಲ ಡೀಟೇಲ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಇದೇನು ಡೀಟೇಲ್ಸ್ ಅಥವಾ ಇದೇನು ಅಪ್ಡೇಟ್ ಇದೆಯಲ್ಲ, ಇದು ಯಾರ್ದಿಂದ ಬಂದಿದೆ ಅಂತಂದರೆ ಮುನೀಶ್ ಮೋಡ್ಗಿಲ್, ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಆ್ಯಂಡ್ IT, ಗ್ರೇಟರ್ ಬೆಂಗಳೂರು ಅಥಾರಿಟಿದು ಇವರು ಒಂದು ಸ್ಪೆಷಲ್ ಕಮಿಷನರ್ ಇರ್ತಾರೆ. ಓಕೆ, ಸೊ ಇವ್ರದಿಂದ ಇದು ಅಪ್ಡೇಟ್ ಅಥವಾ ಇನ್ಫಾರ್ಮೇಷನ್ ಬಂದಿದೆ ಅಂತ ಅನ್ಬೋದು, ರೈಟ್. ಸೊ ಇಲ್ಲಿ ನೋಡಿ, ಇದೇನು ಈ ಖಾತಾ ಇರುತ್ತೆ, ಈಗ ಇದರಲ್ಲಿ ಏನಾದರೂ ಒಂದು ಕರೆಕ್ಷನ್ ಮಾಡೋದಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆ ರೀತಿ ಕರೆಕ್ಷನ್ ಇದ್ದಾಗ ಇವಾಗ ಸದ್ಯಕ್ಕೆ ಯಾವ ರೀತಿ ಸಿಚುವೇಶನ್ ಇದೆ ಅಂತಂದರೆ, ನಾವು GBA ಆಫೀಸಿಗೆ ಅಥವಾ ARO ಆಫೀಸಿಗೆ ಹೋಗಬೇಕು, ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಅಲ್ಲಿ ಅದು ಕರೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಸದ್ಯದ ಸಿಚುವೇಶನ್ ಇದೆ. ಓಕೆ, ಸೊ ಬಟ್ ಇವಾಗ ಅಪ್ಡೇಟ್ ಏನು ತರ್ತಾ ಇದ್ದಾರೆ ಇಲ್ಲಿ ನೋಡಿ, ಆನ್ಲೈನ್ ಖಾತಾ ತಿದ್ದುಪಡಿ ಅವಕಾಶ ಶೀಘ್ರದಲ್ಲೇ ಲಭ್ಯ. ಓಕೆ, ಇನ್ನೊಂದು ಕೂಡ ಹೇಳುತ್ತೆ ನೋಡಿ, ಇಲ್ಲಿ ಶೀಘ್ರವೇ ಆನ್ಲೈನ್ ಖಾತಾ ತಿದ್ದುಪಡಿ ಸೌಲಭ್ಯ ಮುನೀಶ್ ಅಂತ. ಸೊ ಇವೆಲ್ಲ ಅವರು ಶೇರ್ ಮಾಡಿದ್ದಾರೆ ಇಲ್ಲಿ ಫೇಸ್ಬುಕ್ ಪೇಜ್ನಲ್ಲಿ, ಇವೆಲ್ಲ ನ್ಯೂಸ್ ಪೇಪರ್ ಏನು ಕಟ್ಟಿಂಗ್ಸ್ ಇದೆ ಇದೆಲ್ಲ ಶೇರ್ ಮಾಡಿದ್ದಾರೆ. ಸೂನ್ GBA ಟು ರೋಲ್ ಔಟ್ ಆನ್ಲೈನ್ ಖಾತಾ ಕರೆಕ್ಷನ್ ಆಪ್ಷನ್. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಏನಾದರೂ ಈಗ ಈ ಖಾತಾನಲ್ಲಿ ಕರೆಕ್ಷನ್ ಇದ್ದರೆ ಅದು ನೀವು ಆಫೀಸ್ಗೆ ಹೋಗ್ಬಿಟ್ಟು ಈಗ ಮಾಡ್ಕೊಬೋದು, ಅವಶ್ಯಕತೆ ಇಲ್ಲ. ನೀವು ಈಗ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಆನ್ಲೈನ್ನಲ್ಲೇ ಇದು ತರ್ತಾ ಇದ್ದಾರೆ ಕರೆಕ್ಷನ್ ಅಥವಾ ಇದೇನು ಆಪ್ಷನ್ ಆನ್ಲೈನಲ್ಲೇ ಕೊಡ್ತೀವಿ ಅಂತ, ಈ ರೀತಿ ಒಂದು ಅಪ್ಡೇಟ್ ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಡೀಟೇಲ್ಸ್ ಕೂಡ ಇದೆ, ಇಲ್ಲಿ ನೋಡಿ ಹೇಳ್ತೀನಿ ನೋಡಿ. ಇದೇನು ಪೋರ್ಟಲ್ ಇದೆಯಲ್ಲ, ಇದು BBMP ಈ ಆಸ್ತಿ ಅಂತ ಒಂದು ಪೋರ್ಟಲ್ ಇದೆಯಲ್ಲ, ಈ ಪೋರ್ಟಲ್ನಲ್ಲೇ ಒಂದು ಕರೆಕ್ಷನ್ ಆಪ್ಷನ್ ಇವಾಗ ನಾವು ಆಪ್ಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಏನು ಬರೆದಿದ್ದಾರೆ, GBA ವಿಲ್ ಸೂನ್ ಇಂಟ್ರಡ್ಯೂಸ್ ಆನ್ ಆನ್ಲೈನ್ ಖಾತಾ ಕರೆಕ್ಷನ್ ಫೆಸಿಲಿಟಿ, ಮುನೀಶ್ ಮೋಡ್ಗಿಲ್, ಸ್ಪೆಷಲ್ ಕಮಿಷನರ್. ಸೊ ಇವರು ಇದನ್ನು ಒಂದು ಇನ್ಫಾರ್ಮೇಷನ್ ಇಲ್ಲಿ ಶೇರ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಏನು ಹೇಳ್ತಾರೆ ನೋಡಿ, ಇಲ್ಲಿ ಸಿಟಿಸನ್ಸ್ ಟು ರೆಕ್ಟಿಫೈ ಎರರ್ಸ್ ಇನ್ ದೇರ್ ಖಾತಾ ಡೀಟೇಲ್ಸ್ ವಿತೌಟ್ ಪ್ರೊಸೀಜರಲ್ ಡಿಲೇಸ್ ಅಂತಂದರೆ, ಈಗ ಏನಾದರೂ ಖಾತಾ ಕರೆಕ್ಷನ್ ಆಗಬೇಕು ಅಂದರೆ ಆಫೀಸ್ಗೆ ಹೋಗಬೇಕು, ಅಲ್ಲಿ ತುಂಬ ಡಿಲೇ ಆಗುತ್ತೆ, ಪ್ರೊಸೆಸ್ ಆಗುತ್ತೆ, ಅಥವಾ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಈಗ ಅವಾಯ್ಡ್ ಮಾಡ್ಬೋದು, ಯಾಕಂದರೆ ಈಗ ಎಫಿಷಿಯೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ, ಆನ್ಲೈನಲ್ಲೇ ನೀವು ಕರೆಕ್ಷನ್ ಕೂಡ ಹಾಕ್ಬೋದು ಅಂತ ಒಂದು ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ, ಯೂಸರ್ ಫ್ರೆಂಡ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮುಂಚೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಇದರ ಕಂಟಿನ್ಯೂನಲ್ಲಿ ಅಂತಂದರೆ, ದ ಪ್ಲಾನ್ ಹ್ಯಾಸ್ ಫಾಲೋಡ್ ಸೆವ್ರಲ್ ಕಂಪ್ಲೇಂಟ್ಸ್ ಅಬೌಟ್ ನೀಡ್ ಫಾರ್ ವಿಸಿಟಿಂಗ್. ಅಂದರೆ ತುಂಬ ಜನರು ನಾವು ಆಫೀಸಿಗೆ ಬರಬೇಕು, ಗೌರ್ಮೆಂಟ್ ಆಫೀಸಿಗೆ, ಒಂದು ಸಣ್ಣ ಚೇಂಜಸ್ ಇದ್ದರೂ ಕೂಡ, ಈವನ್ ಸ್ಮಾಲೆಸ್ಟ್ ಚೇಂಜಸ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಒಂದು ಸಣ್ಣ ಚೇಂಜ್ ಇದ್ದರೂ ಕೂಡ ನಾವು ಆಫೀಸಿಗೆ ಬರಬೇಕಾಗತ್ತೆ. ಸೊ ಇದು ತುಂಬ ಕಂಪ್ಲೇಂಟ್ ಬರ್ತಾ ಇತ್ತು, ಅದಕ್ಕೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಮೋಸ್ಟ್ ಕರೆಕ್ಷನ್ಸ್ ಇಲ್ಲಿ ಹೇಳಿದ್ದಾರೆ ನೋಡಿ, ಭಾಳಷ್ಟು ಕರೆಕ್ಷನ್ಸ್. ಉದಾಹರಣೆಗೆ ಅದು ನಮ್ಮದು ಏರಿಯಾ ಅಂತ ಇರ್ಬೋದು. ಓಕೆ, ಸೊ ನಮ್ದೇನು ಏರಿಯಾ ಇರ್ಬೋದು, ಅಥವಾ ನಮ್ಮದು ಚೆಕ್ ಬಂಡಿ ಇರ್ತೀವಲ್ಲ, ಲೈಕ್ ನಾರ್ತ್ನಲ್ಲಿ ಏನಿದೆ, ಈಸ್ಟ್ನಲ್ಲಿ ಏನಿದೆ, ವೆಸ್ಟ್ನಲ್ಲಿ ಏನಿದೆ, ಸೌತ್ನಲ್ಲಿ ಏನಿದೆ, ಸೊ ಅದು ಕರೆಕ್ಷನ್ ಇರ್ಬೋದು. ಸೊ ಅಥವಾ ನಿಮ್ಮದು ವಾರ್ಡ್ ಏರಿಯಾ ಅಥವಾ ವಾರ್ಡ್ ನೇಮ್ ಚೇಂಜಸ್ ಇರ್ಬೋದು. ಈ ರೀತಿ ಏನು ಚೇಂಜಸ್ ಇದೆಯಲ್ಲ ಅಥವಾ ಮಾಡಿಫಿಕೇಷನ್ ಇದೆಯಲ್ಲ, ಅದು ಸೆಲ್ಫ್ ಮಾಡಿಫಿಕೇಷನಿಗೆ ನಾವು ಎನೇಬಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಹವೆವರ್ ಬಟ್ ಇಲ್ಲಿ ಒಂದು ಪಾಯಿಂಟ್ ಕೂಡ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ, ಏನು ಅಂತಂದರೆ, ಈ ಖಾತಾನಲ್ಲಿ ಏನು ಕರೆಕ್ಷನ್ ಇರುತ್ತೆ ಅಲ್ಲ, ಉದಾಹರಣೆಗೆ ಓನರ್ ನೇಮ್ ಕರೆಕ್ಷನ್ ಮಾಡೋದಿರ್ಬೋದು, ಅಥವಾ ಪ್ರಾಪರ್ಟಿ ಮೆಜರ್ಮೆಂಟ್ಸ್ ಇರ್ಬೋದು, ಅದು ನೀವು ಆನ್ಲೈನ್ನಲ್ಲಿ ನಾವು ಕೊಡೋಂಗಿಲ್ಲ, ಅದು ಆನ್ಲೈನಲ್ಲಿ ಪಾಸಿಬಲ್ ಇರೋಂಗಿಲ್ಲ. ಯಾಕಂದರೆ ಪ್ರಾಪರ್ಟಿ ಮೆಜರ್ಮೆಂಟ್ ಚೇಂಜ್ ಆಗಬೇಕು ಅಥವಾ ಓನರ್ ನೇಮ್ ಚೇಂಜ್ ಆಗಬೇಕು ಅಂತಂದರೆ ಅದು ತುಂಬ ಒಂದು ಕ್ರಿಟಿಕಲ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಆ ರೀತಿ ಈ ಖಾತಾನಲ್ಲಿ ಕರೆಕ್ಷನ್ ಬೇಕು ಅಂತಂದರೆ ಅದು ಆನ್ಲೈನಲ್ಲಿ ಕೊಡೋಂಗಿಲ್ಲ, ಲೈಕ್ ನಮ್ಮದು ಆಫೀಸಿಗೆ ಬಂದು ಅದು ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಕೇಸ್ನಲ್ಲಿ ಆಫೀಸಿಗೆ ಬರಬೇಕಾಗತ್ತೆ ಅಂತ ಈ ರೀತಿ ಕೂಡ ಹೇಳ್ತಾ ಇದ್ದಾರೆ. ಆನ್ಲೈನಲ್ಲಿ ಅದು ಡೈರೆಕ್ಟ್ಲಿ ನಾವು ಫೆಸಿಲಿಟಿ ಕೊಡಲಿಕ್ಕೆ ಬರೋಂಗಿಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಇನ್ನೊಂದು ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ, ಮೊಟೇಷನ್ ಸಿಸ್ಟಮ್ ರಿಲೇಟೆಡ್. ಸೊ ಪ್ರಾಪರ್ಟಿ ಏನು ಟ್ರಾನ್ಸಾಕ್ಷನ್ ಆಗುತ್ತೆ, ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಅರ್ಥ ಏನು ಅಂತಂದರೆ, ಈಗ ನಾವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ಆ ವೆಬ್ಸೈಟ್ನಲ್ಲಿ
ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಾವು ನೋಂದಣಿ ಮಾಡ್ಕೋತೀವಿ. ಗಿಫ್ಟ್ ಡೀಡ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, ಆ ರೀತಿ ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಅವು ಡೈರೆಕ್ಟ್ಲಿ ಈ ಆಸ್ತಿನಲ್ಲಿ ನಾವು ಆಟೋಮೆಟಿಕ್ ಮೊಟೇಷನಿಗೆ ಸೆಂಡ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಪ್ರತಿ ಒಂದು 30 ಸೆಕೆಂಡಿಗೆ ನಾವು ಒಂದು ಈ ಖಾತಾ ಇಲ್ಲಿ ಅಪ್ರೂವಲ್ ಮಾಡ್ತಾ ಇದ್ದೀವಿ, ಇಶ್ಯೂ ಮಾಡ್ತಾ ಇದ್ದೀವಿ, ಅಷ್ಟು ಫಾಸ್ಟ್ ಬೇಸಿಸ್ ಮೇಲೆ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ಒಂದು ದಿನದಲ್ಲಿ ಟೋಟಲ್ 1000 ಅಪ್ಲಿಕೇಶನ್ಸ್ ಕೂಡ ನಾವು ರಿಸೀವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿದಿನ್ 5 ಡೇಸ್ ನಾವು ಅದನ್ನು ಡಿಸ್ಪೋಸ್ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ರ್ಯಾಟ್ ಅಂತ ಒಂದು ಟೀಮನ್ನು ಮಾಡಿದ್ದಾರೆ. ರ್ಯಾಟ್ ಅರ್ಥ ಏನು ಅಂತಂದರೆ ರಿಜೆಕ್ಷನ್ ಆಡಿಟ್ ಟೀಮ್ ಅಂತ. ಓಕೆ, ಸೊ ಇದ್ರ ಕೆಲಸ ಏನು ಅಂತಂದರೆ, ಇಲ್ಲಿ ನೋಡಿ, ರ್ಯಾಟ್ ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ to review such cases. All rejected khatas are being reviewed by RAT and then rejections are being approved. So actually ಇದರ ಅರ್ಥ ಏನು ಅಂತಂದರೆ, ನಾವು ಒಂದು ರ್ಯಾಟ್ ಟೀಮನ್ನು ಮಾಡಿದ್ದೀವಿ, ರಿಜೆಕ್ಷನ್ ಆಡಿಟ್ ಟೀಮ್ ಅಂತ ಮಾಡಿದ್ದೀವಿ. ಇದ್ರ ಕೆಲಸ ಏನು ಅಂತಂದರೆ, ಆನ್ಲೈನ್ನಲ್ಲಿ ನಾವು ಯಾವಾಗ ಈ ಖಾತಾಗಿ ಅಪ್ಲೈ ಮಾಡ್ತೀವಲ್ಲ ಸಿಟಿಸನು, ಅದಕ್ಕೆ ಕರೆಕ್ಟಾಗಿ ಸ್ಕ್ರೂಟ್ನಿ, ಚೆಕ್ಕು ಎಲ್ಲ ವೆರಿಫೈ ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಬೇಕು, ಒಂದು ಸಪ್ರೇಟ್ ಟೀಮೇ ಮಾಡಿದ್ದೀವಿ. ಸೊ ದ್ಯಾಟ್ ಈಸಿಲಿ ಯಾರನ್ನೂ ಇದನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ಪ್ರಾಪರಾಗಿ ಒಂದು ರೀಸನ್ ಕೊಡಬೇಕು. ಏನಾದರೂ ಅನ್ಜಸ್ಟಿಫೈಡ್ ಇದ್ದರೆ ಅದು ನಾವು ಕನ್ಸಿಡರ್ ರಿವೋಕ್ ಇಲ್ಲಿ ನೋಡಿ, ದೋಸ್ ಫೌಂಡ್ ಟು ಬಿ ಅನ್ಜಸ್ಟಿಫೈಡ್ ಆರ್ ಬೀಯಿಂಗ್ ರಿವೋಕ್ ಅಂದರೆ ಸುಮ್ಮನೆ ರಿಜೆಕ್ಟ್ ಮಾಡಿದ್ರೆ ಆ ರೀತಿ ಈಗ ಕೆಲಸ ಆಗಂಗಿಲ್ಲ. ಕರೆಕ್ಟಾಗಿ ಇದು ರ್ಯಾಟ್ ಟೀಮು ಎಲ್ಲ ಸ್ಕ್ರೂಟ್ನಿ ಮಾಡುತ್ತೆ. ಸೊ ಇದ್ರದ್ದು ಒಂದು ಪ್ರೂಫ್ ಕೂಡ ಇದೆ ನೋಡಿ. ಈಗ ಈ ಖಾತಾನಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ ಸಿಟಿಸನ್, ಆಮೇಲೆ ಇಲ್ಲಿ ನೋಡಿ ಆಡಿಟ್ ಟೀಮ್ ಹತ್ರ ಹೋಗ್ತಾ ಇದೆ, ಇಲ್ಲಿ ಬರ್ದಿದೆ ನೋಡಿ ಆಡಿಟ್ ಟೀಮ್. ಸೊ ಇದರ ಅರ್ಥ ಅದು ಕರೆಕ್ಟಾಗಿ ವೆರಿಫೈ ಮಾಡ್ತಾ ಇದ್ದಾರೆ. ಆಡಿಟ್ ಟೀಮ್ ಏನು ಮಾಡುತ್ತೆ, ರೆಕಮೆಂಡ್ ಮಾಡುತ್ತೆ ಅಥವಾ ಅಪ್ರೂವ್ ಮಾಡುತ್ತೆ, ಆಮೇಲೆ ಅದು ಎಲ್ಲೋಗಿ ಹೋಗ್ತಾ ಇದೆ, ಕೇಸ್ ವರ್ಕರ್ ಆಗ್ತಾ ಹೋಗ್ತಾ ಇದೆ. ಸೊ ಮುಂಚೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಇನಿಷಿಯನಲ್ಲಿ ಜಸ್ಟ್ ಸಿಟಿಸನ್ ಅಪ್ಲೈ ಮಾಡೋ ತಕ್ಷಣ ಕೇಸ್ ವರ್ಕರ್ ಹತ್ರ ಹೋಗ್ತಿತ್ತು. ಕೇಸ್ ವರ್ಕರ್ ರಿಜೆಕ್ಟ್ ಮಾಡಿದ್ರೆ ಮುಗ್ದೋಯ್ತು, ಅದು ಅಪ್ಲಿಕೇಶನ್ ಅಲ್ಲೇ ಕ್ಲೋಸ್ ಆಯಿತು. ಬಟ್ ಇವಾಗ ಕೇಸ್ ವರ್ಕರ್ಗಿಂತ ಮುಂಚೆ ಒಂದು ಆಡಿಟ್ ಟೀಮ್ ಅಂತ ಮಾಡಿದ್ದೀವಿ. ಅಲ್ಲಿ ಎಲ್ಲ ಸ್ಕ್ರೂಟ್ನಿ ಎಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾರೆ, ಡಾಕ್ಯುಮೆಂಟ್ಸ್ ನೋಡ್ತಾರೆ. ಆವಾಗ ಮಾತ್ರ ಇದು ನಾವು ರಿಜೆಕ್ಟ್ ಕರೆಕ್ಟ್ ರೀಸನ್ ಕೊಡ್ತೀವಿ, ಅಪ್ರೂವ್ ಆದರೆ ಇದು ರೆಕಮೆಂಡ್ ಮಾಡಿದ್ರೆ ಇದು ಕೇಸ್ ವರ್ಕರ್ ಹತ್ರ ಮುಂದ್ಗಡೆ ಹೋಗುತ್ತೆ. ಸೊ ಇದು ಈಗ ನಾವು ರ್ಯಾಟ್ ಟೀಮ್ ಅಂತ ಮಾಡಿದ್ದೀವಿ ಅಂತ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಇಲ್ಲಿ ನೋಡಿ, ಫರ್ದರ್ ದ GBA ಹ್ಯಾಸ್ ಆಲ್ಸೋ ಕಾಲ್ಡ್ ಫಾರ್ ಟೆಂಡರಿಗೆ ಕರೆದಿದ್ದಾರೆ ಅಂತ ಹೇಳ್ತಾರೆ. ಯಾವ ಟೆಂಡರಿಗೆ ಅಂತ ನೀವು ಅನ್ಬೋದು, ಟು ಎಸ್ಟಾಬ್ಲಿಷ್ ಆ್ಯಂಡ್ ಆಪರೇಟ್ 10 ಕಂಪ್ರಿಹೆನ್ಸಿವ್ ಸಿಟಿಸನ್ ಸರ್ವಿಸ್ ಸೆಂಟರ್ಸ್ ಕಾಲ್ಡ್ GBA ಗ್ಯಾರಂಟಿ ಸೇವಾ ಕೇಂದ್ರಾಸ್ ಅಂತಂದರೆ ಒಂದು ಸಿಂಗಲ್ ರೂಫ್ ಥರ ಮಾಡ್ತಾ ಇದ್ದೀವಿ. ಒಂದೇ ಕೇಂದ್ರನಲ್ಲಿ, ಒಂದೇ ಆಫೀಸ್, ಒಂದೇ ಒಂದು ಜಗನಲ್ಲಿ ಹೋಗ್ಬಿಟ್ಟು, ಒಂದೇ ಪ್ಲೇಸ್ನಲ್ಲಿ ನೀವು ಹೋಗ್ಬಿಟ್ಟು ಸಿವಿಕ್ ಸರ್ವಿಸಸ್, ಎಲ್ಲ ಸಿವಿಕ್ ಸರ್ವಿಸಸ್ ನಾವೇನು GBAದಿಂದ ಕೊಡ್ತೀವಿ, ಆ ಒಂದು ಸಿಂಗಲ್ ರೂಫ್, ಒಂದು ಸೇವಾ ಕೇಂದ್ರ, GBA ಗ್ಯಾರಂಟಿ ಸೇವಾ ಕೇಂದ್ರ, ಅಲ್ಲೇ ನಿಮಗೆ ಎಲ್ಲ ಥರ ಸರ್ವಿಸಸ್ ನಾವೇನು GBAದಿಂದ ಆಫರ್ ಮಾಡ್ತೀವಿ ಆಸ್ ಎ ಸಿವಿಕ್ ಬಾಡಿ, ಅವು ಎಲ್ಲ ಸರ್ವಿಸಸ್ ನಿಮಗೆ ಒಂದು ಸಿಂಗಲ್ ರೂಫ್ನಲ್ಲಿ ಸಿಗಬೇಕು. ಸೊ ಇದು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಟೆಂಡರ್ ಕರಿತಾ ಇದ್ದೀವಿ. ಸೊ ಒನ್ಸ್ ಫಾರ್ಮ್ಡ್, ಒಂದು ಸರ್ತಿ ಇದು ಆಗಿತ್ತು ಅಂತ ತಿಳ್ಕೊಳ್ಳಿ, ಪೀಪಲ್ ಕ್ಯಾನ್ ರಿಲೈ ಆನ್ ಸಚ್ ಸೇವಾ ಕೇಂದ್ರಾಸ್ ಫಾರ್ ಆಲ್ ಸಿಟಿಸನ್ ಸರ್ವಿಸಸ್ ಆಫರ್ಡ್ ಬೈ ದ ಸಿವಿಕ್ ಬಾಡಿ. ಸೊ ಒಂದು ಸರ್ತಿ ಇದು ಆಯಿತು ಅಂತಂದರೆ ಆ ರೀತಿ ಸೇವಾ ಕೇಂದ್ರನಲ್ಲಿ ನೀವು ರಿಲೈ ಮಾಡ್ಬೋದು, ಡಿಪೆಂಡ್ ಆಗ್ಬೋದು, ಎಲ್ಲ ರೀತಿಯಾದ ನಿಮಗೆ ಸರ್ವಿಸಸ್ ಅಲ್ಲಿ ಸಿಗುತ್ತೆ, ಒಂದೇ ರೂಫ್ನಲ್ಲಿ ಸಿಗುತ್ತೆ ಅಂತ ಈ ರೀತಿ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಸೊ ಇದು ಬರೋ ದಿನಗಳಲ್ಲಿ GBA ಗ್ಯಾರಂಟಿ ಸೇವಾ ಕೇಂದ್ರ ಅಂತ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆನ್ಲೈನ್ ಪೇಯ್ಡ್ ಸರ್ವಿಸ್ ಬೇಕು ಅಂತಂದರೆ ಇದು ನಂದು ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಕೆಳಗಡೆ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಜಾಯ್ನ್ ಆಗಿ. ಆ್ಯಂಡ್ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.